ಸತ್ಯದಲ್ಲಿ ಇರೋದು ಅಂತಂದ್ರೆ ಏನು? ಸುಳ್ಳಲ್ಲಿ ಜೀವನ ನಡೆಸ್ತಿರೋದು ಅಥವಾ ಜೀವನ ಮಾಡ್ತಿರೋದು ಹೇಗ್ ನಮ್ಗೆ ಗೊತ್ತಾಗತ್ತೆ ಅಮ್ಮ? ಸತ್ಯದಲ್ಲಿ ಇರೋದು ಮುಂಚೆ ನಾವು ಸತ್ಯಕ್ಕೆ ಡೆಫಿನೇಷನ್ ಕೊಡೋದೇ ತಪ್ಪು. ಇದು ಸತ್ಯ, ಇದು ಸುಳ್ಳು ಅಂತ. ಸತ್ಯ ಒಂದು ಅನುಭವ ಅಲ್ವಾ? ಸತ್ಯ ಅಂದರೆ ಏನು? ನಾವು ಯಾರಿಗೋಸ್ಕರನೂ ನಾಟಕ ಮಾಡಬೇಕಾಗಿಲ್ಲ. ನಾಟಕ, ಕೃತಕ, ಆರ್ಟಿಫಿಷಿಯಲ್, ಆರೋಪ ನಾವು ಮಾಡುವಾಗ ಬೇರೆಯವ್ರನ್ನ ಮೆಚ್ಚೋದಕ್ಕೆ ಮಾಡ್ತೀವಲ್ಲ, ಬೇರೆಯವ್ರನ್ನ ನೋಡಲಿ ಅಂತ ಮಾಡ್ತೀವಲ್ಲ, ಅಥವಾ ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡು ಮಾಡ್ತೀವಲ್ಲ, ಸ್ಪರ್ಧೆಗೆ ಮಾಡ್ತೀವಲ್ಲ, ಅದು ಯಾವುದೂ ಸತ್ಯ ಅಲ್ಲ. ಹೃತ್ಪೂರ್ವಕವಾಗಿ ಆತ್ಮ ಸಮರ್ಪಣೆಯಿಂದ ನಿನ್ನ ಅಹಂಕಾರ ಇಲ್ಲದೆ ಸರಳ ಸಹಜ ಸತ್ಯದಲ್ಲಿರೋದು ಅಂದರೆ ಸ್ವಾಭಾವಿಕವಾಗಿ ನಾವು ನ್ಯಾಚುರಲ್ ಆಗಿರೋದು ಅಂತಷ್ಟೇ. ನ್ಯಾಚುರಲ್ ಆಗಿದ್ದಾಗ ನಾವಿದರ ಅವಶ್ಯಕತೆಯೇ ಬೀಳಲ್ಲ, ಟೆನ್ಷನ್ನೂ ಆಗಲ್ಲ, ಆರಾಮಾಗಿರ್ತೀವಿ. ಸುಳ್ಳು ಅಂದ್ರೇನು? ಸುಳ್ಳು ಸತ್ಯ ಹೇಗೆ ಅದರ ಮೂಲ ನಮ್ಮ ಸ್ವರೂಪವೋ, ಸುಳ್ಳು ನಾವು ಆರೋಪ ಮಾಡಿಕೊಂಡ್ರೆ ಅಹಂಕಾರವೇ ಮೂಲ ಸುಳ್ಳಿಗೆ. ಸುಳ್ಳು ಅಹಂಕಾರ, ಸುಳ್ಳು ಅಹಂಕಾರ ಬರೀ ಪಾತ್ರ, ಅಹಂಕಾರ ಬರೀ ನೆರಳು, ಅಹಂಕಾರ ನಮ್ಮ ನಾಟಕಕ್ಕೆ ಹಾಕ್ಕೊಂಡಿರುವಂಥ ಒಂದು ಪಾತ್ರ, ಕರ್ಮ ಕಳ್ಕೊಳ್ಳೋಕ್ಕೆ ಜೀವನದ ನಾಟಕದಲ್ಲಿ ಅದು ಸುಳ್ಳು. ಅದು ಸುಳ್ಳು ಯಾಕೆ? ಸುಳ್ಳು ಪಾತ್ರ, ಆದರೆ ಆ ಸುಳ್ಳಿಂದ ನಾವು ಮಾಡೋದಷ್ಟೂ ಸುಳ್ಳೆ. ಆದರೂ ಕೂಡ ಸತ್ಯ ಗೊತ್ತಿದ್ದವ್ರಿಗೆ ಸಹಜವಾಗಿ ಆ ಪಾತ್ರವನ್ನು ಮಾಡಿ ಆ ಸುಳ್ಳು ಪಾತ್ರನ ಸಹಜ ಸರಳ ಸತ್ಯಕ್ಕೆ ತಿರುಗಿಸ್ಕೊಂಡಾಗ ನಮ್ಮಲ್ಲಿ ಬೆಳವಣಿಗೆ ಆಗುತ್ತೆ. ನಾವು ಸುಳ್ಳಿಂದ ಶಿಫ್ಟ್ ಮಾಡ್ಕೊಳ್ತೀವಿ ಸತ್ಯಕ್ಕೆ. ಪಾತ್ರ ಸುಳ್ಳಿರ್ಬೋದು, ಆದರೆ ಅದು ಕರ್ಮ, ಅದು ನಾನು ಪಾತ್ರ ಮಾಡ್ತಾ ಇರೋಳು ನಾನು, ನನಗೆ ಗೊತ್ತು ಇದು ಪಾತ್ರ ಅಂತ. ಪಾತ್ರ ಮಾಡ್ತಾಯಿದ್ದೀನಿ ಅಂತ ಅರಿವಿನ ಜ್ಞಾನದಲ್ಲಿ ನಾನು ಪಾತ್ರ ಮಾಡ್ತಿದ್ದೀನಿ ಅಂತ ಪಾತ್ರಕ್ಕೂ ನನಗೂ ಒಂದು ಸ್ಪೇಸ್ ಡಿಸ್ಟೆನ್ಸ್ ಇಟ್ಕೊಂಡು ಮಾಡಿದಾಗ, ಪಾತ್ರಕ್ಕೆ ಸಾಕ್ಷಿಯಾಗಿದ್ದಾಗ ನಾನು ಸತ್ಯವಾಗಿ ಪಾತ್ರ ಮಾಡ್ತಾಯಿದ್ದೀನಿ. ಸತ್ಯವಾಗಿ ಇರುವಾಗ ಸರಳವಾಗಿ ಸಹಜವಾಗಿರ್ತೀವಿ. ಪಾತ್ರ ಸುಳ್ಳು, ಅಹಂಕಾರನ ರಕ್ಷಣೆ ಮಾಡ್ತಿರ್ತೀವಿ. ಯಾವಾಗ ಇದು ಪಾತ್ರ ಮಾತ್ರ ಅಂತ ಗೊತ್ತಾಗುತ್ತೋ ಆ ಅರಿವಲ್ಲಿ ನಾವು ಸತ್ಯದಿಂದ ಪಾತ್ರ ಮಾಡಿ ಪಾತ್ರದ ನಿರ್ವಹಣೆಯನ್ನು ಮಾಡುವಾಗ ಆ ಪಾತ್ರಕ್ಕೆ ನಾವು ಚ್ಯುತಿ ಬರದಂತೆ ಮಾಡಿ ಅದಕ್ಕೆ ಜಸ್ಟಿಸ್ ಕೊಡ್ತೀವಿ. ಪಾತ್ರಕ್ಕೆ ಕರ್ಮ ಕಳೆಯುತ್ತೆ. ಅಮ್ಮ, ನನಗೆ ಜೀವನದಲ್ಲಿ ಗುರು ಎಷ್ಟು ಮುಖ್ಯ ನನ್ನ ಜೀವನದಲ್ಲಿ ಅಂತ ನನಗೆ ಗೊತ್ತಾಗಿದೆ. ಆದರೆ ತುಂಬ ಜನಕ್ಕೆ, ನನ್ನ ಕಸಿನ್ಸು ಎಷ್ಟೊಂದು ಜನಕ್ಕೆ ಅವ್ರಿಗೆ ಗುರುನೂ ಇಲ್ಲ, ಗುರು ಬೇಕು ಅಂತಲೂ ಗೊತ್ತಿಲ್ಲ. ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಗುರು ಅಂದಾಗ ಒಂದು ಬೆಳಕದು. ಅವ್ರಿಗೆ ಬೇಕೋ ಬೇಡವೋ ಬೆಳಕಂತೂ ಇದೆ. ಆ ಬೆಳಕಿನ ಅವಶ್ಯಕತೆ ಪ್ರತಿಯೊಂದು ಜೀವಕ್ಕೂ ಜೀವಿಗಳಿಗೂ ಇದೆ. ಆ ಬೆಳಕು ಬೇಕೇ ಬೇಕು. ಆ ಬೆಳಕಲ್ಲೇ ಆ ಸ್ಪೆಷಲ್ ದಾರಿ ಕಾಣಿಸೋದು, ಬೆಳವಣಿಗೆ ಆಗೋದು, ಗುರಿ ಮುಟ್ಟೋದು, ಜನ್ಮ ಸಾರ್ಥಕವಾಗೋದು ಎಲ್ಲ ಆ ಬೆಳಕಲ್ಲೇನೆ. ಅವರು ಒಂದು ಎಲಿವೇಟೆಡ್ ಸೋಲ್ ಆಗಬೇಕಾದ್ರೆ, ನಾಟಕದಿಂದ ಹೊರಗೆ ಬಂದು ಸತ್ಯನ ತಿಳ್ಕೋಬೇಕಾದ್ರೆ ಗುರು ಬೇಕೇ ಬೇಕು. ಗುರು ಇದ್ದಾನೆ, ಆದರೆ ಗುರು ಈಸ್ ಅವೈಲಬಲ್. ಪಾಸಿಬಿಲಿಟಿ ಇದೆ, ಎಲ್ಲರ ಜೀವನದಲ್ಲೂ ಗುರುವನ್ನು ಕಂಡುಕೊಳ್ಳೋ ಪಾಸಿಬಿಲಿಟಿ ಇದೆ. ಆದರೆ ಪ್ರಯಾರಿಟಿ ಸಂಸ್ಕಾರದ ಮೇಲಿದೆ. ಪ್ರಯಾರಿಟಿ ನಿಮಗಿರೋದ್ರಿಂದ ನನಗೂ ಏನೋ ಒಂದು ಬೇಕು ಅನ್ನೋದು ಒಳಗಡೆ ದಾಹ ಇದ್ದಿದ್ದು ಜನ್ಮಾಂತರದ್ದು. ಆ ಬೇಕು ಅಂದಾಗ ಇದೇ ನನಗೆ ಬೇಕಾಗಿರೋದು ಅಂತ ಸಿಕ್ಕೋದು ಬಹಳ ಅದೃಷ್ಟ, ಎಷ್ಟೋ ಜನ್ಮದ ಪುಣ್ಯ ಅಂತ ಹೇಳ್ತೀವಿ. ಹಾಗೆಯೇ ಪುಣ್ಯವಂತರಿಗೆ ಹೌದು ನನಗೆ ಈ ಸ್ಪಿರಿಚುವಲ್ ದಾರಿ ನನಗೆ ಬೇಕು, ನಾನು ಬೆಳಿಬೇಕು, ನಾನು ಬೇರೆ ಏನೋ ಆಗಬೇಕು, ನಾನು ತಿಳ್ಕೋಬೇಕು, ನನಗೆ ಇದೆಲ್ಲದಕ್ಕಿಂತ ಆಕರ್ಷಣೆ ಬೇರೆ ಒಂದಿದೆ, ಒಳಗಡೆ ಏನೋ ಒಂದು ತುಡಿತಾ ಇದೆ ಜೀವಕ್ಕೆ ಬೇಕು ಅನ್ನೋದು ಎಷ್ಟೋ ಸಂಸ್ಕಾರದಿಂದ ಅದು ಬಂದಿರುತ್ತೆ. ಹಾಗೆ ಅಂತ ಅವರುಗಳಿಗೆ ಗುರು ಪ್ರಯಾರಿಟಿ ಆಗಿಲ್ಲ, ಜ್ಞಾನ ಪ್ರಯಾರಿಟಿ ಆಗಿಲ್ಲ. ಅವರ ಕರ್ಮದಲ್ಲಿ ಇನ್ನೂ ಸಿಕ್ಕಾಕೊಳ್ಳೋದು, ಕಷ್ಟಪಡೋದು, ನೋವು ಅನುಭವಿಸೋದು, ಆಮೇಲೆ ಇನ್ನೂ ಹೊರಗಿನ ಪ್ರಪಂಚದಲ್ಲಿ ಆಕರ್ಷಣೆ, ಇನ್ನೂ ವ್ಯಕ್ತಿ ವಿಷಯಗಳಲ್ಲಿ ಆಕರ್ಷಣೆ, ಮತ್ತು ವಿಚಾರಗಳಲ್ಲಿ ವಿಷಯಗಳಲ್ಲಿ ಆಸಕ್ತಿ, ಇದೆಲ್ಲನೂ ಕೂಡ ಇನ್ನೂ ಅವ್ರಿಗೆ ತೀವ್ರವಾಗಿದೆ.
ಅದರಿಂದ ಅದೆಲ್ಲ ಸಮಾಧಾನ ಆದಮೇಲೇ ಅವರಿಗೆ ಅಲ್ಲಿ ಸಮಾಧಾನ ಆಗಿಲ್ಲ ಅಂತ ಗೊತ್ತಾಗೋದು. ಇಷ್ಟೆಲ್ಲ ಸಮಾಧಾನ ಆಯಿತು ಅನ್ಕೋತಾರೆ, ಆಮೇಲೆ ಸಮಾಧಾನ ಆಗಿಲ್ಲ, ಇದು ನನಗೆ ಸಾಕಾಗಿಲ್ಲ, ಇದರಿಂದ ಏನೋ ಬೇಕು ಅಂತ ಪ್ರಯಾರಿಟಿ ಬರೋಕ್ಕೆ ಟೈಮ್ ತೊಗೊಳುತ್ತೆ. ಅದರಿಂದ ಗುರು ಇಲ್ಲದೇ ಇರೋರು ಎಷ್ಟು ಜನ ಇದ್ದಾರೋ, ಗುರು ಇರೋರು ಅಷ್ಟೇ ಜನ ಇದ್ದಾರೆ. ನಮಗೆ ಕಾಣೋದು ಏನು ಅಂದರೆ ಇವ್ರಿಗೆ ಯಾಕೆ ಗುರು ಇಲ್ಲ, ಇವ್ರಿಗೆ ಯಾಕೆ ಬೇಡ ಅನಿಸುತ್ತೆ. ಗುರು ಇರೋರು ಕೂಡ ಗುರು ಸಿಕ್ಕಿದ ತಕ್ಷಣ ಏನು ಜ್ಞಾನಿಗಳಾಗಲ್ಲ. ಅವರೂ ಅವರವರ ಪಾಲಿಗೆ ಎಷ್ಟೆಷ್ಟು ಗಳಿಗೆ ಅವ್ರ ಗುರು ಹತ್ರ ಇರಬೇಕು ಅಷ್ಟು ಬರ್ತಾರೆ. ಕಷ್ಟ ಬಂದಾಗ ನಾವು ದೇವಸ್ಥಾನಕ್ಕೆ ಹೋಗೋ ಹಾಗೆ ಅವ್ರ ಗುರು ಹತ್ರ ತಮಗೆ ಬೇಕಾದಾಗ ಬರೋರು ಇದ್ದಾರೆ. ಗುರುನ ಬಳಸ್ಕೊಂಡು ಎಷ್ಟೋ ಸತಿ ಅವ್ರ ಜೀವನನ ಸರಿಪಡಿಸ್ಕೊಂಡಿರೋರು ಇರ್ತಾರೆ. ಕೆಲವ್ರಿಗೆ ಗುರು ಸರಿಯಾಗಿ ನಂಬಿಕೆ ಇಲ್ಲದೆ ಒಂದು ಗುರುವಿಂದ ಇನ್ನೊಂದು ಗುರು ಓಡಾಡೋದ್ರಲ್ಲೇ ಕಾಲ ಕಳೀತಾರೆ. ಈ ಡಿಫ್ರೆಂಟ್ ವೆರೈಟೀಸು ಅದು ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಜೀವಗಳು ಬೇರೆ ಬೇರೆ ಸ್ತರಗಳಲ್ಲಿ ಅವರವ್ರ ಸಂಸ್ಕಾರದಲ್ಲಿ ಅವರವ್ರ ಜರ್ನಿ ಮಾಡ್ತಾ ಇರೋದ್ರಿಂದ ಯಾರಿಗೆ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟಿಗೆ ಬಂದಮೇಲೆ ನನಗಿದು ಬೇಡ, ನನಗಿದು ಸಾಕು, ಇದು ನನಗೆ ಬೇಕಿಲ್ಲ, ಇದಕ್ಕಿಂತ ಏನೋ ಒಂದು ವ್ಯಾಲ್ಯೂ ಇದೆ ಅಂತ ಗೊತ್ತಾಗೋಕ್ಕೆ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ಗೆ ಯಾರು ಬಂದು ರೀಚ್ ಆಗ್ತಾರೋ ಅವ್ರಿಗೆಲ್ಲ ಗುರುಗಳು ಸಿಗ್ತಾರೆ. ಆ ಪಾಯಿಂಟಲ್ಲೇ ಗುರು ಇರೋ ಜಾಗ. ಆ ಪಾಯಿಂಟಲ್ಲಿ ಸರ್ವಗುರುಗಳು ಕೂಡ ಯಾರ್ದೋ ಮೂಲಕ ಸಹಾಯ ಮಾಡೋಕ್ಕೆ ಜೀವರುಗಳನ್ನು ಅಲ್ಲೇ ಆ ಪಾಯಿಂಟಲ್ಲಿ ನಿಂತಿರ್ತಾರೆ. ಆ ಪಾಯಿಂಟ್ ಬಂದು ತಲುಪೋಕ್ಕೇನೆ ತುಂಬ ಸಂಸ್ಕಾರ ಬೇಕು, ಟೈಮ್ ತೊಗೊಳತ್ತೆ, ತುಂಬ ಜನ್ಮಗಳು ಬೇಕು. ಅವ್ರು ಇನ್ನೂ ಜರ್ನಿನಲ್ಲಿ ಆ ಟ್ರ್ಯಾಕಲ್ಲಿ ಬರ್ತಾ ಇದ್ದಾರೆ. ಎಷ್ಟೋ ಸತಿ ಜಾರ್ತಾರೆ, ವಾಪಸ್ ಹೋಗ್ತಾರೆ, ಮತ್ತೆ ಮೇಲೆ ಬರ್ತಾರೆ. ಯಾವತ್ತೋ ಒಂದಿನ ಸಿಗುತ್ತೆ. ನಿಮಗೆ ಸಿಕ್ಕಿದ್ದಕ್ಕೆ ಇದನ್ನು ಪರಿಪೂರ್ಣವಾಗಿ ಬಳಸ್ಕೊಂಡು ಮುಂದೆ ಹೋಗೋದು ನೋಡಬೇಕು. ಎಷ್ಟೋ ಸತಿ ಗುರು ಸಿಕ್ಕಿದವರು ಕೂಡ ಪುನಃ ವಾಪಸ್ ಜಾರ್ದವರು ಇದ್ದಾರೆ. ಪ್ರಯೋಜನ ಇಲ್ಲ, ಯಾವ ಗುರುಗಳು ನನಗೆ ಸಹಾಯ ಮಾಡಲಿಲ್ಲ, ಯಾವ ದೇವರು ಸಹಾಯ ಮಾಡಲಿಲ್ಲ, ನನಗೆ ಬೇಡ ಅಂತ ಕೈ ಬಿಟ್ಟವರು ಇದ್ದಾರೆ. ಈ ಲೈನಲ್ಲಿ ಬಂದು ತುಂಬ ಸ್ಪಿರಿಚುವಲ್ ಆಗಿ ತುಂಬ ಫಿಲಾಸಫಿ ತಿಳ್ಕೊಂಡು ಎಲ್ಲ ಮಾಡಿ ಯಾವುದೂ ಪ್ರಯೋಜನ ಇಲ್ಲ ಅಂತ ಪುನಃ ಪ್ರಪಂಚಕ್ಕೆ ಬಂದು ಬಿದ್ದು ಮತ್ತೆ ಎಡವಿ ಮತ್ತೆ ಬಿದ್ದು ಇರೋರು ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಈ ಒಂಥರ ವಿಚಿತ್ರವಾದ ಆಟ ಇದು. ಪರಮಾತ್ಮನ ಜೊತೆಗೆ ನಾವು ಆಟ ಆಡ್ತಾ ಇರೋದಿದು, ಸತ್ಯದ ಜೊತೆಗೆ ಹೋರಾಟ. ಬಂಧನ ಆಗಿರ್ಬೋದು, ಮುಕ್ತಿ ಆಗಿರ್ಬೋದು ಅಮ್ಮ, ದಿನನಿತ್ಯದ ಸೂಕ್ಷ್ಮದಲ್ಲಿ ನಮಗೆ ತಿಳಿಯುತ್ತಾ? ಯಾರಾದರೂ ಹಿಂಗೆ ಹಿಡ್ಕೊಂಡ್ರೆ ನಮಗೆ ತಿಳಿಯಲ್ವ, ಉಸಿರು ಕಟ್ಟಿದಂಗೆ ಆಗತ್ತಲ್ವ. ಎಷ್ಟೋ ಯಾರೂ ಹಿಡ್ಕೊಳ್ಳೋದೇ ಬೇಡ. ಯಾವುದಾದ್ರು ಒಂದು ಕೆಲಸ ಮಾಡಬೇಕು ಅಂದರೆ ಕಸಿ ಬಿಸಿ ಆಗುತ್ತೆ, ಟೆನ್ಷನ್ ಆಗುತ್ತೆ, ಮಾಡೋದು ಬೇಡ ಅನಿಸುತ್ತೆ, ಇಷ್ಟ ಆಗಲ್ಲ, ಉಸಿರು ಕಟ್ಟಿದಂಗೆ ಆಗುತ್ತೆ. ಬಲವಂತ ಮಾಡಿದ್ರೆ ಇಷ್ಟ ಇಲ್ಲದೆ ಮಾಡ್ತೀವಿ, ಅರ್ಧ ಮಾಡಿ ನಿಲ್ಲಿಸ್ತೀವಿ, ಟೆನ್ಷನ್ ಮಾಡ್ಕೊಳ್ತೀವಿ, ಪ್ರತಿಫಲ ಅಪೇಕ್ಷೆ ಪಡ್ತೀವಿ. ಅದೆಲ್ಲ ನಮ್ಮಲ್ಲಿ ನಡೆಯುತ್ತಲ್ವ. ಇದೆಲ್ಲ ಏನು ಅರ್ಥ? ನೀವು ಬಂಧಿಸ್ಕೊಂಡಿದ್ದೀರಾ ಅಂತ. ನಿಮಗೆ ಒಳಗಡೆ ಬಿಡುಗಡೆ ಇಲ್ಲ, ಮಾಡುವ ಒಂದು ಆಸೆ ಇಲ್ಲ, ಪ್ಯಾಷನ್ ಇಲ್ಲ, ನೀವು ಮಾಡಬೇಕಲ್ಲ ಅಂತ ಮಾಡ್ತಾ ಇದ್ದೀರಾ. ಇದು ಗೊತ್ತಾಗಲ್ವಾ? ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ. ಈ ಕೆಲಸ ನನಗೆ ಇಷ್ಟ ಇಲ್ಲದೆ ಮಾಡ್ತಾಯಿದ್ದೀನಿ, ನನಗೆ ಬಿಟ್ಟಿದ್ರೆ ನಾನು ಮಾಡ್ತಾ ಇರಲಿಲ್ಲ, ನಾನು ವಿರುದ್ಧವಾಗಿ ಮಾಡ್ತಿದ್ದೀನಿ, ನನ್ನ ಮನಸ್ಸಿಗೆ ವಿರುದ್ಧವಾಗಿ ಮಾಡ್ತಾಯಿದ್ದೀನಿ, ಏನೋ ಮಾಡಿದ್ರೆ ಏನೋ ಸಮಾಧಾನ ಸಿಗುತ್ತೇನೋ ಅನ್ನೋ ಪ್ರತಿಫಲ ಅಪೇಕ್ಷೆ ಇಟ್ಕೊಂಡು ಮಾಡ್ತಾಯಿದ್ದೀನಿ, ಇವ್ರಿಗೋಸ್ಕರ ಮಾಡ್ತಾಯಿದ್ದೀನಿ, ಅವ್ರು ಹೇಳಿದ್ರು ಅಂತ ಮಾಡ್ತಾಯಿದ್ದೀನಿ, ನನಗೆ ಏನಾದ್ರು ಸಿಗುತ್ತೇನೋ ಅಂತ ಅವರು ಖುಷಿ ಮಾಡ್ತಾಯಿದ್ದೀನಿ. ಆದರೆ ನನಗೆ ಬೇಕಿಲ್ಲ, ಮಾಡದೇ ಇದ್ದರೆ ವಿಧಿ ಇಲ್ಲ, ನನ್ನ ಹಣೆಯಲ್ಲಿ ಭಾರ, ಇದು ಕಷ್ಟ, ಇದೆಲ್ಲ ನಾವು ಮಾತಾಡಲ್ವಾ? ಇದೇ ಬಂಧನ ಅಲ್ವಾ? ಇದಕ್ಕಿಂತ ಯಾವುದು ಬಂಧನ? ಬಿಡುಗಡೆಯಲ್ಲಿ ಮಾಡೋದು ಅಂದರೆ ಎಷ್ಟು ಎಂತೂಸಿಯಾಸಮ್ ಇರುತ್ತೆ, ಎಷ್ಟು ನಮಗೆ ಕ್ಯೂರಿಯಾಸಿಟಿ ಇರುತ್ತೆ. ನಾವು ಮಾಡೋಕ್ಕೆ ಆದರೂ ಏನು ಯೋಚನೆನೇ ಮಾಡಲ್ಲ. ಹೃದಯಕ್ಕದು ಒಂಥರ ಖುಷಿ ಕೊಡುತ್ತೆ, ಆನಂದ ಕೊಡುತ್ತೆ, ಒಂಥರ ಫ್ರೀ ಅನಿಸುತ್ತೆ, ಇನ್ನೂ ಮಾಡೋಣ ಅನಿಸುತ್ತೆ, ಕೊನೆಯೇ ಇಲ್ಲ ಅದು ಮಾಡ್ತಾಯಿದ್ರೆ ಹಾಗನ್ಸುತ್ತೆ. ಅದ್ರ ಒಳಗಡೆಯಿಂದ ಎನರ್ಜಿ ಫೀಲ್ ಆಗುತ್ತೆ, ಎಲ್ರಿಗೂ ಉತ್ತೇಜನ ಕೊಡೋಣ ಅನಿಸುತ್ತೆ. ಅದು ಮಾಡ್ತಾ ಇರುವಾಗಲೇ ಯು ವಿಲ್ ಬಿ ಟೋಟ್ಲಿ ಡಿಫ್ರೆಂಟ್. ಕಂಪ್ಲೀಟ್ ರೆಸ್ಪಾನ್ಸ್. ಅದು ಸ್ಪಾಂಟೇನಿಯಸ್ ಆಗಿ ಮಾಡ್ತೀವಿ, ಯಾರೂ ಬಲವಂತ ಮಾಡಬೇಕಾಗಿಲ್ಲ, ಚೆನ್ನಾಗೇ ಮಾಡ್ತೀವಿ, ಖುಷಿಯಾಗಿ ಮಾಡ್ತೀವಿ, ಮಾಡೋವಾಗಲೇ ಆನಂದ ಆಗುತ್ತೆ. ಇದೆಲ್ಲ ಡಿಫ್ರೆನ್ಸ್ ಗೊತ್ತಾಗಲ್ವ? ಇಷ್ಟೇ ಬಂಧನ, ಬಿಡುಗಡೆ. ಯಾರೂ ಕಟ್ಟಾಕಲ್ಲ, ಯಾರೂ ಬಿಡಿಸಲ್ಲ. ನಮಗೆ ನಾವೇ ಕಟ್ಟಾಕೋತೀವಿ, ನಮಗೆ ನಾವೇ ಬಿಡಿಸ್ಕೊಳ್ತೀವಿ. ನಮ್ಮ ಕರ್ಮದಿಂದ ನಾವು ಕಟ್ಟಾಕೊಳ್ತೀವಿ, ನಮ್ಮ ಕರ್ಮದಿಂದ ಬಿಡಿಸ್ಕೊಳ್ತೀವಿ. ಒಟ್ಟಲ್ಲಿ ನಾವು ಇಷ್ಟಪಟ್ಟು ಮಾಡಿದ್ರೆ ಬಿಡುಗಡೆ, ಇಷ್ಟ ಇಲ್ಲದೆ ಮಾಡೋದು ಬಂಧನ. ಇದು ಡೇ ಟು ಡೇ ಏನು, ಪ್ರತಿ ಕ್ಷಣವೂ ಗೊತ್ತಾಗುತ್ತೆ. ಇವರೇ ನನಗೆ ಪರ್ಸ್ನಲ್ ಆಗಿ ಬೆಸ್ಟ್ ಗುರು.
ಇವ್ರು ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಮ್ಮ, ಅಥವಾ ನಾವು ಹೇಗೆ ಅರ್ಥಕೊಳ್ಳೋದು ಇವನೇ ನನಗೆ ಸರಿಯಾದಂತಹ ಗುರು ಅಂತ ನಾವು ಕಂಡುಕೊಳ್ಳೋದು ಹೇಗೆ? ಈ ಪ್ರಶ್ನೆಯಲ್ಲಿ ಕಂಡುಕೊಳ್ಳೋದು ಅಂತ ಇದೆಯಲ್ಲ, ಅದೊಂದೇ ಕರೆಕ್ಟಾಗಿರೋದು. ಗುಡ್, ಬೆಟರ್, ಬೆಸ್ಟ್, ಈ ಸೂಪರ್ಲೇಟಿವ್ ಡಿಗ್ರೀಸು ಎಲ್ಲನೂ ಗುರುಗಳನ್ನ ಜಡ್ಜ್ ಮಾಡೋದಕ್ಕೆ ನೀವು ಹೊರಟಾಗ ಇದು ರಾಂಗ್ ಡಿಸಿಷನ್ ಆಗುತ್ತೆ. ಬೆಟರ್ ಗುರು ಅಂತ ಹೆಂಗೆ ಹೇಳ್ತೀರಾ? ಇನ್ನೊಂದು ಗುರು ಜೊತೆ ಕಂಪೇರ್ ಮಾಡಿ ಅಲ್ವಾ? ಬೆಸ್ಟ್ ಗುರು ಅಂತ ಹೆಂಗೆ ಹೇಳ್ತೀರಾ? ಇವರೆಲ್ಲಕ್ಕಿಂತ ಇವರು ಅಂತ ಹೇಳಬೇಕಾಗತ್ತೆ. ಅದೆಲ್ಲ ಕಂಪ್ಯಾರಿಸನ್ ಗುರು ಶಿಷ್ಯರ ವಿಚಾರದಲ್ಲಿ ಬರೋದಿಲ್ಲ. ಮೊದಲು ನಮ್ಮ ಯೋಗ್ಯತೆ ಏನು? ನಾನು ಕಲಿತಾ ಇದ್ದೀನಾ? ಕಲಿಬೇಕಾ? ನಾನು ಎಷ್ಟರ ಮಟ್ಟಿಗೆ ಕಲಿಬೇಕು ಅನ್ನೋ ದಾಹ ನನಗಿದೆ. ನಿಜವಾಗ್ಲೂ ಕಲಿಬೇಕಾ? ಅಥವಾ ನನಗೆ ಗುರು ಪರೀಕ್ಷೆ ಮಾಡಬೇಕಾ? ಅಥವಾ ನಾನು ಒಳ್ಳೆ ಶಿಷ್ಯ ಆಗಬೇಕಾ? ಒಳ್ಳೆ ಸೆಲ್ಫ್ ಡಿಸಿಪ್ಲಿನಿಂದ ಇರೋನೇ ಡಿಸೈಪಲ್ ಅಂತಾರೆ. ನನ್ನ ಒಂದು ಡಿಸಿಪ್ಲಿನ್ ಏನು? ನಾನು ಕಲಿಯೋದಷ್ಟೇ, ಶ್ರದ್ಧೆಯಿಂದ ಕಲಿತೀನಿ ಅಂತ ಯಾರು ಹೊರಡ್ತಾರೋ ಅವರಿಗೆ ಆಳವಾಗಿ ಕಲಿಯುವ ಆಸೆ, ಕುತೂಹಲ ಎಲ್ಲ ಇದ್ದಾಗ, ಅಂಥ ಪ್ರಶ್ನೆಗಳು ಹುಟ್ಟಿದಾಗ ಅವರಿಗೆ ಉತ್ತರ ಬೇಕಾಗಿರುತ್ತೆ. ಅದರಿಂದ ಅವರಲ್ಲಿ ಒಂದು ರೀತಿಯ ಒಂದು ದಾಹ ಇರುತ್ತೆ, ಕಲಿಯೋ ದಾಹ. ಆಗ ಅವರಿಗೆ ಆಟೋಮೆಟಿಕ್ಕಾಗಿ ದೇ ವಿಲ್ ಬಿ ಅಟ್ರಾಕ್ಟೆಡ್ ಟು ಎನ್ ಆನ್ಸರ್, ಅಟ್ರಾಕ್ಟೆಡ್ ಟು ಸಚ್ ಎ ಎನರ್ಜಿ ಹೂ ಶೋಸ್ ದಿ ಆನ್ಸರ್. ದಾರಿ ತೋರ್ಸೋಕ್ಕೆ ಯಾರೋ ಒಬ್ಬರು ಸಿಗ್ತಾರೆ, ಅವರೇ ಗುರು. ಅವರೇನು ಶ್ರಮ ಮಾಡಿರಬೇಕಿಲ್ಲ, ಅವ್ರಿಗೇನೂ ಮಾಡಿರಬೇಕಿಲ್ಲ. ಶ್ರಮವಿಲ್ಲದೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋದು. ಆವಾಗ ನಮಗೇನಾಗುತ್ತೆ, ಇವ್ರಿಗೆ ಗೊತ್ತಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ ಅಂದರೆ, ನಮ್ಗೆ ಅರ್ಥ ಆಗುತ್ತೆ, ನಮ್ಗೆ ಏನು ಬೇಕೋ ಅದು ಸಿಗುತ್ತೆ. ಅದಕ್ಕೆ ನಮ್ಮ ಪರೀಕ್ಷೆ ನಡಿಬೇಕು. ಯಾವುದೇ ಗುರುಗಳ ಹತ್ರ ಹೋದಾಗ ಗುರುಗಳನ್ನು ಪರೀಕ್ಷೆ ಮಾಡಬೇಡಿ, ಯಾರು ಬೆಟರು ಯಾರು ಬೆಸ್ಟು ಅಂತ. ಬೇರೆ ಗುರುಗಳ ಜೊತೆ ಕಂಪೇರ್ ಮಾಡಬೇಡಿ. ಇದು ಶಿಷ್ಯನಲ್ಲಿರುವ ಮೊದಲನೇ ಗುಣ ಆಗಬೇಕು. ಆಮೇಲೆ ಕಲಿಯೋಕ್ಕೆ ಕೊನೆ ತನಕ ಕಲಿತಾನೇ ಹೋಗೋಕ್ಕೆ ಒಂದು ಮನಸ್ಥಿತಿ ಉಂಟಾಗಬೇಕು. ನಾನು ಕಲಿಯೋಕ್ಕೆ ಬಂದಿದ್ದೀನಿ ಅಂತ. ಪ್ರತಿ ಸತಿ ಕಲಿತಾಗಲೂ ಅವನು ಗುರುವನ್ನು ಕಾಣ್ತಾನೆ. ಪ್ರಶ್ನೆ ಉತ್ತರದಲ್ಲಿ ಆ ಗುರುನ ತನ್ನೊಳಗೆ ಕಾಣ್ತಾನೆ. ಯಾಕೆಂದರೆ ಸರಿಯಾದ ಗುರು 4 ಉತ್ತರ ಕೊಡಲ್ಲ. ಸರಿಯಾದ ಗುರು ಉತ್ತರ ಕೊಟ್ಟು ಸಮಜಾಯಿಸಿ ಮಾಡಿ ಕನ್ವಿನ್ಸ್ ಮಾಡಲ್ಲ, ಪ್ರೂವ್ ಮಾಡಲ್ಲ. ಸರಿಯಾದ ಗುರು ಉತ್ತರವನ್ನು ತನ್ನಲ್ಲೇ ತಾನು ಕಂಡುಕೊಳ್ಳೋ ಹಾಗೆ ಮಾಡ್ತಾನೆ ಶಿಷ್ಯನಿಗೆ. ಆವಾಗ ಶಿಷ್ಯನಿಗೆ ಅರ್ಥ ಆಗುತ್ತೆ, ಒಳಗೆ ಅರ್ಥ ಆಗುತ್ತೆ. ಒಳಗೆ ಅರ್ಥ ಆದಾಗ ಡೀಪರ್ ಲೆವೆಲ್ನಲ್ಲಿ ಅವನಿಗೆ ಜೀವನ ಅರ್ಥ ಆಗೋಕ್ಕೆ ಶುರು ಆದಾಗ ಒಳಗಡೆ ಕನೆಕ್ಟ್ ಆಗುತ್ತೆ. ಇವನೇನು ಕನೆಕ್ಟ್ ಮಾಡ್ಕೊಳ್ಬೇಕಿಲ್ಲ, ಸೆಲೆಕ್ಟ್ ಮಾಡಿ. ಅದಾಗದೇ ಆಗೋ ಕನೆಕ್ಷನ್ನು ಗುರು ಶಿಷ್ಯರ ಕನೆಕ್ಷನ್. ಒಂದು ಸತಿ ಆಗ್ಬಿಟ್ಟ ಮೇಲೆ ಅವನು ಹೊರಗಡೆಯಿಂದ ಏನೂ ಮಾಡೋಕ್ಕಾಗಲ್ಲ, ಡಿಸ್ಕನೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ಎಲ್ಲಿವರೆಗೂ ಕಲಿಬೇಕು ಅಂತಿರುತ್ತೋ ಅಲ್ಲಿವರೆಗೂ ಡಿಸ್ಕನೆಕ್ಟ್ ಆಗಲ್ಲ. ನಾನು ಕಲ್ತಿಲ್ಲ, ನನಗೇನೂ ಸಿಕ್ಕಿಲ್ಲ ಅಂದರೆ ನಿಮ್ಮದ್ರಲ್ಲೇ ಏನೋ ವ್ಯತ್ಯಾಸ ಇರಬೇಕೆ ಹೊರತು ಗುರುಗಳಲ್ಲ. ಎಂಥವರಿದ್ದ ಬೇಕಾದ್ರು ಕಲಿಯೋರು ಕಲಿತಾರೆ, ಎಂಥ ಮೂರ್ಖರಿಂದಾರು ಎಷ್ಟೋ ಪಾಠಗಳನ್ನ ಕಲಿತಾರೆ. ಕರ್ಮದಿಂದ ಮನಸ್ಸು ಸಂಕುಚಿತ ಅಂತ ಅಂತಾರೆ ಅಮ್ಮ. ಅದು ಹೇಗೆ ಸಾಧ್ಯ? ಮನಸ್ಸು ಹೇಗೆ ಸಂಕುಚಿತವಾಗುತ್ತೆ? ಮನಸ್ಸು ಎಲ್ಲಿವರೆಗೆ ನಮ್ಮ ಅಹಂಕಾರನ ಪ್ರೊಜೆಕ್ಟ್ ಮಾಡ್ತಾ ಇರುತ್ತೆ. ನಾನಿದು ಅಂತ ಅಂಡರ್ಲೈನ್ ಮಾಡಿ, ಅದೇ ಸಂಕುಚಿತ ಭಾವನೆ. ನಾನು ಇದು ಪರ್ಟಿಕ್ಯುಲರ್ ಆಗಿ ಐ ಆಮ್ ಸೋ ಆ್ಯಂಡ್ ಸೋ ಆ್ಯಂಡ್ ಸೋ. ನಾನು ಇದು ಅಂದಾಗ ನನ್ನ ಮನಸ್ಸು ಅದನ್ನು ರಕ್ಷಣೆ ಮಾಡುತ್ತೆ. ಆಗ ಮನಸ್ಸಿಗೆ ಆಟೋಮ್ಯಾಟಿಕ್ಕಾಗಿ ಅಷ್ಟೇ ಕಾಣೋದು. ನಾನಿದು ಅಂದಾಗ ನಾನು ನೋಡೋ ದೃಷ್ಟಿ ಅಷ್ಟೇ, ಲಿಮಿಟೆಡ್. ನಾನು ಕೇಳೋದು ಎಷ್ಟೋ ಅಷ್ಟೇ. ಇದು ಅಂದ್ಕೊಂಡಾಗ ನಾನು ಆ ಪಾತ್ರದಿಂದ ನಾನು ಐಡೆಂಟಿಫೈ ಮಾಡಿಕೊಂಡು ನನ್ನ ಮನಸ್ಸನ್ನು ಅದಕ್ಕೆ ಬಳಸ್ಕೋತೀನಿ. ಇಲ್ಲಿ ಮನಸ್ಸು ಮಾಯೆಗೆ ಅಧೀನವಾಗಿದೆ, ಮನಸ್ಸು ಮಾಯೆಗೆ ದಾಸ ಆಗಿದೆ. ಯಾವಾಗ ಆ ಮನಸ್ಸು ಆ ಮಾಯೆಯ ಒಂದು ಸಪೋರ್ಟಿಗಾಗಿ ನಿಲ್ಲುತ್ತೋ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಶಕ್ತಿ ಇರೋದು. ಸಂಕುಚಿತ ಮನಸ್ಸು, ನ್ಯಾರೋ ಮೈಂಡೆಡ್, ಮೀನ್ ಮೈಂಡೆಡ್, ಸೆಲ್ಫ್ ಸೆಂಟರ್ಡ್ ಮೈಂಡೆಡ್, ಬರೀ ಸ್ವಾರ್ಥಿ, ನಾನು ನಂದು ಅನ್ನೋದು ಅಂತ ಯಾಕೆ ಹೇಳ್ತೀವಿ? ಮನಸ್ಸು ಸಂಕುಚಿತವಾಗುತ್ತೆ.
ನಿಮ್ಮ ಸ್ವಭಾವದಲ್ಲಿ ನೀವು ಸಂಕುಚಿತರಾಗ್ತೀರ, ನೀವು ಓಪನ್ ಆಗಲ್ಲ, ನೀವು ಯಾರನ್ನೂ ಸೇರಿಸ್ಕೊಳ್ಳಲ್ಲ, ಎಲ್ಲರೂ ನನ್ನವರು ಅನ್ನಲ್ಲ, ಎಲ್ಲವೂ ನಿಮಗೆ ಕಾಣಲ್ಲ. ಯಾವುದೋ ಒಂದು ಕುದುರೆಗೆ ಹಾಕ್ದಂಗೆ ಹಾಕ್ಕೊಂಡು ನೋಡ್ತಾ ಇರ್ತೀರ ಈ ಥರ ಎರಡು ಕಡೆನೂ. ಇದು ಸಂಕುಚಿತ ಅಲ್ಲದೆ ಏನು? ಸಂಕುಚಿತ ಅಂದರೆ ನ್ಯಾರೋ ಅಂತ. ಅದೇ ಮನಸ್ಸಿಗೆ ಯಾವಾಗ ಅಹಂಕಾರ ಇಲ್ಲವೋ ಆಗ ಮನಸ್ಸು ವಿಶಾಲವಾಗುತ್ತೆ. ಅದಕ್ಕೆ ಹೇಳ್ತಾರೆ ಹೃದಯ ಓಪನ್ ಆಗಬೇಕು, ಆಗ ಮನಸ್ಸು ವಿಶಾಲವಾಗುತ್ತೆ. ಬರೀ ನಮ್ಮ ಬುದ್ಧಿನೇ ಕೆಲಸ ಮಾಡ್ತಾಯಿದ್ರೆ ಅಹಂಕಾರದಲ್ಲಿ ಹೃದಯ ಕೆಲಸ ಮಾಡಲ್ಲ, ಅಹಂಕಾರದಲ್ಲಿ ಬುದ್ಧಿ ಕೆಲಸ ಮಾಡುತ್ತೆ. ಬರೀ ಬುದ್ಧಿ ಕೆಲಸ ಮಾಡೋದ್ರಿಂದ, ಅಹಂಕಾರನ ಐಡೆಂಟಿಫೈ ಮಾಡ್ಕೊಳ್ಳೋದ್ರಿಂದ ಮನಸ್ಸು ಸಂಕುಚಿತ, ಅದಕ್ಕೆ ತಕ್ಕಂತೆ ಕರ್ಮ, ಕರ್ಮಕ್ಕೆ ತಕ್ಕಂತೆ ಮನಸ್ಸು.